ಪಂದ್ಯಕೂಟ ಮುಂದುವರಿಸಿಯಲ್ಲಿ ಕೊನೆಯವರಿಗಾಗಿ ದೀಕಿನ ಪರಿಚಯ ಆಗ್ತಾ ಇದೆ. ತಂಡದ ಮೊತ್ತ 24 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಪಂದ್ಯಕೂಟ ಆರಂಭ. ಮತ್ತೆ ತೃತೀಯ ಎಸೆತ ದೀಕಿ ಪರಿಚಯ ಆಗ್ತಾ ಇದ್ದಾನೆ. ಪ್ರಥಮ ಎಸೆತಕ್ಕಾಗಿ ಮತ್ತೆ ದೀಕಿ ಟು ದೀಪು. ಫುಲ್ ಟಾಸ್ ಚೆಂಡು ಥಾನ್ ಮೂಲಕ ವೈಡ್ ಇಲ್ಲ ಎಂಬ ಸೂಚನೆ ಬರ್ತಾ ಇದೆ. ಪ್ರಥಮ ಎಸೆತ ಚುಕ್ಕಿಯಾಗಿ ಸೇರ್ಪಡೆ ಆಗ್ತಾ ಇದೆ. ಇನ್ನು ಕೂಡ 5 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ತನ್ನ ಕಂಚಿನ ದ್ವಿತೀಯ ಎಸೆತಕ್ಕಾಗಿ ಮತ್ತೆ ಡಿಕಿ. ಈ ಹಂತದಲ್ಲಿ ಬಿರುಸಿನ ಹೊಡೆತ ದೀಪುವಿನ ದಾಂಡು ಸೇರಿತಾ ಇದೆ. 1 ಬೌನ್ಸ್ ಬೌಂಡರಿ ಮೂಲಕ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟದ ಹೆಚ್ಚುವರಿ. ತಂಡದ ಮೊತ್ತ 28ಕ್ಕೆ ನೆಗೆತವನ್ನು ಕಾಣ್ತಾ ಇದೆ. ಇನ್ನು ಕೂಡ 4 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಇನ್ನು ಕೂಡ ತೃತೀಯ ಎಸೆತಕ್ಕಾಗಿ ಮತ್ತೆ ದೀಕೆ. ಈ ಹಂತದಲ್ಲೇ ಸ್ವಲ್ಪ ಮಟ್ಟಿಗೆ ಬಾಯ್ಸ್ ಮೂಲಕ 4 ಓಟದ ಹೆಚ್ಚುವರಿ ಆಗ್ತಾ ಇದೆ. ಗೂಟ ರಕ್ಷಕ ಸ್ವಲ್ಪ ಮಟ್ಟಿಗೆ ಲಯವನ್ನ ತಪ್ಪುತ್ತಿದ್ದಾನೆ ಈ ಹಂತದಲ್ಲಿ. ಮತ್ತೆ ದೀಕೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಈ ಹಂತದಲ್ಲೇ ಕಟ್ ಮಾಡುವ ಪ್ರಯತ್ನ. ಬೌಂಡರಿ ಸೇರ್ಪಡೆ ಆಗ್ತಾ ಇದೆ. ಸಖತ 3 ಬೌಂಡರಿಗಳು ದಾಖಲಿಸಿದ್ರು ದೀಪು. ಈ ಹಂತದಲ್ಲಿ ತಂಡದ ಮೊತ್ತ 36. ಇನ್ನು ಕೂಡ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ. ಸ್ವಲ್ಪ ಮಟ್ಟಿಗೆ ಫೀಲ್ಡಿಂಗ್ ನಲ್ಲಿ ಚೇಂಜಸ್ ಕಂಡು ಬರ್ತಾ ಇದೆ. ಹಾಗೆ ಪಂಚಮ ಎಸೆತಕ್ಕಾಗಿ ಮತ್ತೆ ದೀಕೆ. ಸ್ಟ್ರೈಕರ್ ಎಂಡ್ ಅಲ್ಲಿ ದೀಪು. ಈ ಹಂತದಲ್ಲಿ ಮತ್ತೆ ಕ್ಲೋಸ್ ಆಗಿ ಬಿದ್ದಂತ ಚೆಂಡು ಸೀದಾ ಗೂಟ ರಕ್ಷಕನ ಕೈಗೆ ಸೇರಿಕೊಳ್ತಾ ಇದೆ. ಇನ್ನು ಕೂಡ 1 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಕೊನೆ ಎಸೆತಕ್ಕಾಗಿ ಮತ್ತೆ ದೀಕೆ. ಉತ್ತಮ ರೀತಿಯಾದಂತಹ ಹೊಡೆತ ತನ್ನ ಮೂಲಕ ಬೌಂಡರಿ ಸೇರ್ಪಡೆ ಆಗ್ತಾ ಇದೆ. ಈ ಒಂದು ಬೌಂಡರಿಯ ಮುಕ್ತಾಯದೊಂದಿಗೆ ತಂಡದ ಮೊತ್ತ 41ರ ಟಾರ್ಗೆಟ್ ಅನ್ನು ಬಿಟ್ಕೊಡ್ತಾ ಇದೆ ಶ್ರೇಷ್ಠ ಫ್ರೆಂಡ್ಸ್ ಹೇರೂರಿಗೆ. ಫೈನಲ್ ಪಂದ್ಯಕೂಟ 41ರ ಚೇಸಿಂಗ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. 18 ಎಸೆತ 41 ಓಟದ ಅವಶ್ಯಕತೆ ಇದೆ. ಹದಿನೆಂಟು ಎಸೆತ 41ರ ಗುರಿ. ಪ್ರಥಮ ಓವರ್ನ ಪ್ರಥಮ ಎಸೆತಕ್ಕಾಗಿ ದೀಪು. ಹಾಗೆ ಸ್ಟ್ರೈಕರ್ ಎಂಡ್ ಅಲ್ಲಿ ರಮಿತ್, ಮತ್ತೆ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ನೀಶು. ಗೂಟ ರಕ್ಷಕ ವಿಭಾಗದಲ್ಲಿ ರಸೇಲಿನ ಪರಿಚಯ. ಪಂದ್ಯಕೂಟ ಆರಂಭ. ದೀಪು ತನ್ನ ಕಂಚಿನ ಪ್ರಥಮ ಎಸೆತಕ್ಕಾಗಿ
ಪ್ರಥಮ ಎಸ್ತಕ್ಕಾಗಿ ದೀಪ್ ಟು ರಮಿತ್. ಉತ್ತಮ ರೀತಿಯಾದಂತಹ ಹೊಡೆತ, ಪ್ರಥಮ ಎಸೆತನೆ ಬೌಂಡರಿಗೆ ದಾಖಲಾಗ್ತಾ ಇದೆ. 4 ಓಟಗಳು ಬರ್ತಾ ಇದೆ. ತಂಡದ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಮತ್ತೆ ದ್ವಿತೀಯ ಎಸ್ತಕ್ಕಾಗಿ ಮತ್ತೆ ದೀಪ್ ಟು ರಮಿತ್. ಉತ್ತಮ ರೀತಿಯಾದಂತಹ ಹೊಡೆತ ಸ್ವಲ್ಪ ಮಟ್ಟಿಗೆ ಲಯ ತಪ್ತಾ ಇದೆ. ಚುಕ್ಕಿಯಾಗಿ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ ದ್ವಿತೀಯ ಎಸೆತ. ತೃತೀಯ ಎಸೆತಕ್ಕಾಗಿ ಮತ್ತೆ ಫೈನಲ್ ಪಂದ್ಯ ಕೂಟ ಸಾಗ್ತಾ ಇದೆ. ಈ ಹಂತದಲ್ಲಿ ಉತ್ತಮ ರೀತಿಯಾದಂತಹ ಹೊಡೆತ, ಮೂಲಕ 1 ಬೌನ್ಸ್ ಬೌಂಡರಿ ದಾಖಲಾಗ್ತಾ ಇದೆ. ರಮಿತಿನ ದಾಂಡು ಸಿಡಿತಾ ಇದೆ. ಫೈನಲ್ ಪಂದ್ಯ ಕೂಟದಲ್ಲಿ ತಂಡದ ಮೊತ್ತ 8ಕ್ಕೆ ನೆಗೆತವನ್ನು ಕಾಣ್ತಾ ಇದೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಉತ್ತಮ ರೀತಿಯಾದಂತಹ ಕ್ಷೇತ್ರ ರಕ್ಷಣೆ, ಆದ್ರೆ ಬೌಂಡರಿ ಎಂಬ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಮೂಲಕ ಮತ್ತೆ 4 ಓಟದ ಹೆಚ್ಚುವರಿಯೊಂದಿಗೆ ತಂಡದ ಮೊತ್ತ 12ಕ್ಕೆ ನೆಗೆತವನ್ನು ಕಾಣ್ತಾ ಇದೆ. ಪಂಚಮ ಎಸೆತಕ್ಕಾಗಿ ಮತ್ತೆ ದೀಪು. ಈ ಹಂತದಲ್ಲಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಅಷ್ಟೇ. ಉತ್ತಮ ರೀತಿಯಾದಂತಹ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ ರಾಕೇಶ್ ರವರಿಂದ. ಓಡ ಫೀಲ್ಡಿಂಗ್, ಉತ್ತಮ ರೀತಿಯಾದಂತಹ ಕ್ಷೇತ್ರ ರಕ್ಷಣೆ. ಕೊನೆ ಎಸೆತಕ್ಕಾಗಿ ಮತ್ತೆ ದೀಪು. ಕೊನೆ ಎಸೆತ, ತಂಡದ ಮೊತ್ತ 12. ಉತ್ತಮ ರೀತಿಯಾದಂತಹ ಎಸೆತ, ಕೊನೆ ಎಸೆತ ಚುಕ್ಕಿಯಾಗಿ ಮಾರ್ಕ್ ಆಗ್ತಾ ಇದೆ. ಇನ್ನು ಉಳಿದ 12 ಎಸೆತ 29 ಓಟದ ಅವಶ್ಯಕತೆ ಇದೆ. 12ಕ್ಕೆ 29. ದ್ವಿತೀಯ ಓವರಿಗಾಗಿ ರಾಕೇಶಿನ ಪರಿಚಯ ಆಗ್ತಾ ಇದೆ. ಹಾಗೆ ಕೀಪರ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ. ದೀಪು 12ಕ್ಕೆ 29. ಸ್ಟ್ರೈಕರ್ ಎಂಡ್ ಅಲ್ಲಿ ಭರವಸೆ ಆಟಗಾರ ನೀಶು, ಆದ್ರೆ ಎಸೆತಗಾರ ವಿಭಾಗದಲ್ಲಿ ತಂಡದ ಮಾಲೀಕ ರಾಕೇಶ್. ಉತ್ತಮ ರೀತಿಯಾದಂತಹ ಎಸೆತ, ಅಷ್ಟೇ ಉತ್ತಮ ರೀತಿಯಾದಂತಹ ಕ್ಷೇತ್ರ ರಕ್ಷಣೆ ಕೂಡ ಮಾಡಿದ್ರು ರಾಕೇಶ್. ಪ್ರಥಮ ಎಸೆತ ಚುಕ್ಕಿಯಾಗಿ ಮಾರ್ಕ್ ಆಗ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ರಾಕಿ. ಮತ್ತೆ ತನ್ನ ಕಂಚಿನ ದ್ವಿತೀಯ ಎಸೆತಕ್ಕಾಗಿ ಈ ಹಂತದಲ್ಲಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು 1 ಬೌನ್ಸ್ ಬೌಂಡರಿ ಸೇರ್ಪಡೆ ಆಗ್ತಾ ಇದೆ. ಉತ್ತಮ ರೀತಿಯಾದಂತ ಹೊಡೆತಗಳು ಕೂಡ ಕಂಡು ಬರ್ತಾ ಇದೆ. ಮತ್ತೆ ನೀಶುವಿನ ದಾಂಡಿನ ಮೂಲಕ ಈ ಹಂತದಲ್ಲಿ 10 ಎಸೆತ 25 ಓಟದ ಅವಶ್ಯಕತೆ ಇದೆ. ಈ ಹಂತದಲ್ಲಿ ಉದರಿ ಆಘಾತ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಭರವಸೆಯ ಕೊಂಡಿ ಈ ಹಂತದಲ್ಲಿ ಕೈ ಚೆಲ್ತಾ ಇದ್ದಾನೆ. ನೀಶು ಬ್ಯಾಕ್ ಟು ಪೆವಿಲಿಯನ್ ಸೇರಿಕೊಳ್ತಾ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಈ ಹಂತದಲ್ಲಿ ಆರ್ಕೆ ಕ್ರಿಕೆಟರ್ ಸ್ವಲ್ಪ ಮಟ್ಟಿಗೆ ಮೇಲುಗೈಯನ್ನ ಸಾಕ್ತಾ ಇದ್ದಾನೆ. ಮತ್ತೆ ರಾಕೇಶ್. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. 9ಕ್ಕೆ 25. 9 ಎಸೆತ 25 ಓಟದ ಅವಶ್ಯಕತೆ ಇದೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಕೊನೆಯ ಹಂತದಲ್ಲಿ ನೀಶು ಸ್ವಲ್ಪ ಮಟ್ಟಿಗೆ ಕೈ ಚೆಲ್ತಾ ಇದ್ದಾನೆ. ಈ ಹಂತದಲ್ಲಿ ಮತ್ತೆ ಚುಕ್ಕಿಯಾಗಿ ಸೇರ್ಪಡೆ ಆಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಚುಕ್ಕಿ. ಏನು ಕೂಡ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಪಂಚಮ ಎಸೆತಕ್ಕಾಗಿ
ಉತ್ತಮ ರೀತಿಯಾದಂತ ಎಸೆತ ತನ್ನ ಮೂಲಕ ಹೆಚ್ಚಾಗಿ ಬೌಂಡ್ರೀಸ್ ಆಗ್ತಾ ಇದೆ. 7 ಎಸೆತ 21 ಓಟದ ಅವಶ್ಯಕತೆ ಇದೆ. 7ಕ್ಕೆ 21. ಕೊನೆ ಎಸೆತಕ್ಕಾಗಿ ರಾಕಿ. ಉತ್ತಮ ರೀತಿಯಾದಂತ ಎಸೆತ ತನ್ನ ಮೂಲಕ ಸ್ಟ್ರೈಟ್ ಟು ದ ಕೀಪರ್ಸ್ ಹ್ಯಾಂಡ್. ಓಟಗಳು ಬರಲಿಲ್ಲ. ಇನ್ನು ಕೇವಲ 6 ಎಸೆತದಲ್ಲಿ 21ರ ಗುರಿ ಇದೆ. 6ಕ್ಕೆ 6 ಬೌಂಡರಿ ಹೊಡೆದಿದ್ದಲ್ಲಿ ಜಯ ಸಾಗಿಸ್ತಾರೆ ಶ್ರೇಷ್ಠ. ಹಾಗೆ 6ಕ್ಕೆ 5 ಬೌಂಡರಿ ದಾಖಲಿಸಿದ್ದಲ್ಲಿ ಪಂದ್ಯಕೂಟ ಟೈ ಆದಲ್ಲಿ ಸೂಪರ್ ಓವರ್ ಆಗಲಿದೆ. 6ಕ್ಕೆ 21 ಉಜ್ವಲ್ ಎಸೆತಗಾರ ವಿಭಾಗದಲ್ಲಿ. ಈ ಹಂತದಲ್ಲಿ ಪ್ರಥಮ ಎಸೆತ ಚುಕ್ಕಿಯಾಗಿ ಮಾರ್ಕ್ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 5 ಎಸೆತ 21 ಓಟದ ಅವಶ್ಯಕತೆ ಇದೆ. 5ಕ್ಕೆ 21. ಉತ್ತಮ ರೀತಿಯಾದಂತ ಎಸೆತಗಳು ಬರ್ತಾ ಇದೆ. ಮತ್ತೆ ಉಜ್ಜು ಈ ಹಂತದಲ್ಲಿ ಹೊಡೆಯುವ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡೆದುಕೊಂಡ್ರು ರಮೇಶ್. ತಾನ್ ಮೂಲಕ ತೃತೀಯ ಓವರ್ನ ಪ್ರಥಮ ಬೌಂಡರಿ ಕೂಡ ದಾಖಲಿಸಿದ್ರು. ತನ್ನ ಕಂಚಿನ ತೃತೀಯ ಎಸೆತಕ್ಕಾಗಿ ಮತ್ತೆ ಉಜ್ಜು. ಈ ಹಂತದಲ್ಲಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಅಷ್ಟೇ. ಉತ್ತಮ ರೀತಿಯಾದಂತ ಕ್ಷೇತ್ರ ರಕ್ಷಣೆ ಉಜ್ಜುವಿನ ಬರ್ತಾ ಇದೆ. 90 ಮತ್ತೆ 10% ಮ್ಯಾಚ್ ಬರ್ತಾ ಇದೆ. ಉತ್ತಮ ರೀತಿಯಾದಂತ ಎಸೆತ ಉಜ್ವಲ್ ತೇಲ್ಪಡಿಸ್ತಾ ಇದ್ದಾನೆ ಈ ಹಂತದಲ್ಲಿ. ಮತ್ತೆ ಉಜ್ಜು ಟು ರಮೇಶ್. 3 ಎಸೆತ 17 ಓಟದ ಅವಶ್ಯಕತೆ. ಈ ಹಂತದಲ್ಲಿ ಮತ್ತೆ ಚುಕ್ಕಿ ಸೇರ್ಪಡೆ ಆಗ್ತಾ ಇದೆ. 2 ಎಸೆತ 17 ಓಟದ ಅವಶ್ಯಕತೆ ಇದೆ. ನೋ 4 ಎಂಬ ಸೂಚನೆ ಬರ್ತಾ ಇದೆ. 2ಕ್ಕೆ 17. ತೇರವಿನ ಚೆಂಡು ಮತ್ತೆ ಈ ಹಂತದಲ್ಲಿ ಡಾಟೆಡ್ ಡೆಲಿವರಿ ಆಗಿ ಸೇರ್ಪಡೆ ಆಗ್ತಾ ಇದ್ದಾನೆ. ಉತ್ತಮ ರೀತಿಯಾದಂತ ಎಸೆತಗಳು ತೋರ್ಪಡಿಸ್ತಾ ಇದ್ದಾನೆ ಉಜ್ವಲ್. ಈ ಹಂತದಲ್ಲಿ ಫೈನಲ್ ಆಟದಲ್ಲಿ ಉತ್ತಮ ರೀತಿಯಾದಂತ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ತನ್ನ ಮೂಲಕ ಕೊನೆ ಎಸೆತ ಹುದ್ದರಿಯಾಘಾತ. ಪಂಜುರ್ಲಿ ಟ್ರೋಫಿ 2025ರ ವಿನ್ನರ್ಸ್ ಆಗಿ RK ಕ್ರಿಕೆಟರ್ಸ್ ಹೇರೂರವರು ದಾಖಲಿಸುತ್ತಿದ್ದಾರೆ. ಕಂಗ್ರಾಚುಲೇಷನ್ಸ್. ಹಾಗೆ ರನ್ನರ್ಸ್ ಆಗಿ ಶ್ರೇಷ್ಠ ಫ್ರೆಂಡ್ಸ್ ಹೇರೂರು. 2 ಟೀಮ್ಗಳಿಗೆ ಧನ್ಯವಾದ. ಈ ಒಂದು ಪ್ರಶಸ್ತಿಯನ್ನು ಪತ್ತಿ ಇವರ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮ್ಯಾನ್ ಆಫ್ ದ ಮ್ಯಾಚ್ ಉಜ್ವಲ್ ದಯವಿಟ್ಟು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಾಳೆ ಸಂಜೆ ನಡೆಯಲಿದೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಾಳೆ ಸಂಜೆ ಏರಿಯಾ